ನಿಮ್ಮಮ್ಮ ಬರ್ತಾ ಇದ್ದಾರೆ. ಹಲೋ, ಒಂದೇ ಒಂದ್ಸಲ ಬಕ್ರ ಆಗೋದು, ಪದೇ ಪದೇ ಅಲ್ಲ. ಅಮ್ಮ ಬರ್ತಿದ್ದಾರೆ, ಅಮ್ಮ. ಹೌದಾ? ಸ್ವಲ್ಪ ಆ ಕಡೆ ನೋಡಿ ಮೇಡಮ್. ಏನೋ ಸೌಂಡ್ ಆದಂಗಾಯ್ತಲ್ಲ. ಅಯ್ಯೋ, ಅಮ್ಮಂಗ್ ಸೌಂಡ್ ಕೇಳಿಸಿ ಮತ್ತೆ ಈ ಕಡೆನೆ ಬರ್ತಿದಾರ ಅನ್ಸುತ್ತೆ. ಏನ್ ಮಾಡೋದು? ಬೆಕ್ಕ ಕಳ್ಳ ಬಂದೇನೋ ಅಂತ ಭಯ ಆಗ್ಬಿಟ್ಟಿತ್ತಪ್ಪ. ಪರವಾಗಿಲ್ಲ ಕಣೋ, ಬೆಕ್ಕನ್ ತರ ಮಿಮಿಕ್ರಿ ಮಾಡಿ ನಮ್ಮಮ್ಮನೇ ನಂಬಿಸ್ಬಿಟ್ಟೆ. ಅಮ್ಮ, ನಾನು ಬೆಕ್ಕು, ಬಿಳಿ ಬೆಕ್ಕು. ಹಿಟ್ಟಿನಾಗ್ ಬಂದು ತಗ್ಲಾಕೊಂಡ್ಬಿಟ್ಟೆ. ಯಾಕ್ರಿ ಇದು ನನ್ನ ತಲೆ ಮೇಲೆ ಬೀಳ್ಸಿದ್ರಿ? ಅಯ್ಯೋ, ನಾನೇನ್ ಬೇಕು ಅಂತ ಬೀಳ್ಸದ್ನ? ಕೈ ಜಾರ್ ಬಿತ್ತಪ್ಪ. ಈ ಅವತಾರದಲ್ಲಿ ನಮ್ಮ ಮನೆಯವ್ರೇನಾದ್ರೂ ನನ್ನ ನೋಡಿದ್ರೆ ನನ್ ಮರ್ಯಾದೆ ಏನಾಗ್ಬೇಕು? ಅಯ್ಯೋ, ಒಳ್ಳೆ ಹೆದ್ರು ಪುಕ್ಲ ಆಡ್ದಂಗ ಆಡ್ತಿದ್ಯಲ್ಲ. ಏಯ್, ನಾನ್ ನಿಮ್ ಗಂಡ ಆಗೋನು, ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ಬೇಡಿ. ಅಪ್ಪ, ಇವಾಗ ನೆನ್ಪಾಯ್ತಾ? ನಮ್ಮನೇನಾದ್ರೂ ಈ ಕೆಟ್ಟಪ್ಪಲ್ ನಿಮ್ ಮನೆಯವ್ರು ನೋಡಿದ್ರೆ ಈಗ್ಲೇ ಮದ್ವೆ ಮಾಡ್ಬಿಡ್ತಾರಷ್ಟೇ. ರೀ, ನನ್ ತಲೆ ಮೇಲೆ ಹಿಟ್ಟೆಲ್ಲ ಬಿದ್ದಿದೆ. ನಿಮಗ್ ಸ್ವಲ್ಪನೂ ಪಶ್ಚಾತ್ತಾಪನೇ ಇಲ್ವೇನ್ರಿ? ನನ್ ಮೇಲೆ ನಿಮಗ್ ಕರುಣೆನೇ ಇಲ್ವಾ? ಕೃಷ್ಣ, ಸಾರಿ ಕಣೋ. ನಿಮ್ ಸಾರಿ ಯಾರಿಗ್ ಬೇಕು? ನೀವೇ ಇಟ್ಕೊಳ್ಳಿ, ನನಗ್ ಜಾಗ ಬಿಡಿ. ಇನ್ನೊಂದ್ 5 ನಿಮಿಷ ಕೂತ್ಕೋ. ಅಮ್ಮ ತಾಯಿ, ನಿಮ್ ಜೊತೆ ಇಷ್ಟೊತ್ತಿದ್ದಿದ್ದೆ ದೊಡ್ಡ ವಿಷಯ. ಇನ್ನೂ ಇಲ್ಲೇ ಇದ್ರೆ ಇನ್ನೂ ಏನೇನಾಗುತ್ತೋ. ನನಗ್ ಜಾಗ ಬಿಡಿ, ನಾನು ಹೋಗ್ತೀನಿ. ಅಲ್ಲ ಕೃಷ್ಣ, ಬಿಡ್ರಿ ಜಾಗ. ಅಮ್ಮ, ಅಯ್ಯೋ ದೇವ, ಅಯ್ಯೋ ದೇವ, 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 ದೇವ. ಏನಾಯ್ತಪ್ಪ ಗಿರಿ? ಏನಾಯ್ತು? ದೇವ ಬವ್ವ. ಅಯ್ಯೋ, ಏನಾಯ್ತು? ಯಾಕೋ ಕಿರ್ಚ್ಕೊತಾ ಇದೀಯಾ? ಏನಾಯ್ತು? ಅದು ಅಮ್ಮ, ಅದು ಏನೋ ಹೇಳೋ. ಅಮ್ಮ, ನಾನು ದೇವ್ ನೋಡ್ದೆ. ದೆವ್ವನ? ಅಯ್ಯ, ನಿನ್ ತಲೆ. ಬೆಳಗ್ಗೆ ತಾನೆ ಅಂತ ಚೆನ್ನಾಗಿ ದೇವ್ ಪೂಜೆ ಎಲ್ಲ ಆಗಿದೆ, ಯಾವ ದೆವ್ವ ಬಂದ್ಬಿಡುತ್ತ ಮನೆಗೆ? ನೋಡು, ಈ ದೆವ್ವ ಶರ್ಟ್ ಹಾಕೊಂಡ್ ಬಿತ್ಕೊಂಡಿದ್ಯಲ್ಲ, ಅದಕ್ಕೆ ಕನ್ಸಲ್ ದೆವ್ವ ಬಂದಿರ್ಬೇಕು. ಕೇಳದೇ ಇಲ್ಲ ನನ್ ಮಾತನ್ನ. ಅಯ್ಯೋ ಅಮ್ಮ, ನಿಜವಾಗ್ಲು ನಿನ್ ಮೇಲೆ ಆಣೆ, ನಾನೇ ನನ್ ಕಣ್ಣಾರೆ ನೋಡಿದೀನಿ. ಏನ್ ನೀ ಮಕ್ಕಳ ತರ ಆಡ್ಬೇಡ ಕಣ. ಯಾವ ದೆವ್ವ ಬರುತ್ತ ಮನೆಗೆ? ಎಲ್ರು ನಿದ್ದೆ ಕೆಡಿಸ್ಬೇಡ, ಸುಮ್ನೆ ಮಲ್ಕೋ. ಅಮ್ಮ, ನಿಜವಾಗ್ಲು ಅಮ್ಮ, ನನ್ ಮೇಲೆ ಆಣೆ.
ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಆ ದೆವ್ವನ್ನ. ಅಲ್ಲ, ಗಿರಿ ಹೇಳ್ತಿರೋದು ನಿಜ ಆಗಿರ್ಬೋದು. ನನಗೂ ಆಗ್ಲೇ ಗೆಜ್ಜೆ ಸೌಂಡ್ ಕೇಳಿಸ್ದಂಗಾಯ್ತು. ನಾನು ಬಾಯರ್ಕೆ ಅಂತ ನೀರ್ ಕುಡಿಯಕ್ ಅಡ್ಗೆ ಮನೆಗೆ ಹೋಗಿದ್ದೆ. ಥಡ್ಡನ್ನ ಸೌಂಡ್ ಆಯ್ತು, ಅದಕ್ಕೆ ಬಂದು ನಾನು ಲೈಟ್ ಆನ್ ಮಾಡಿದ್ದು. ಏಯ್, ಈ ಕಾಲದ ದೆವ್ವ ಗಿವ ಎಲ್ಲಿ ಬರ್ತದೆ? ಯಾರೋ ಕಳ್ಳರು ನುಕ್ಕಿರಂಗ್ ಕಾಣ್ತದೆ. ಅದು ಈ ದ್ವರೆ ಸ್ವಾಮಿ ಮನೆಗೆ. ಅವನೇನಾದ್ರು ಸಿಕ್ಬಿಟ್ರೆ ಮೂಳೆ ಮುರಿದು ಬಿಡ್ತೀನಿ. ಹಾಗಾದ್ರೆ ಕಳ್ಳರು ಇದೇ ಮನೇಲಿ ಇನ್ನೂ ಇರೋ ಸಾಧ್ಯತೆ ಇದೆ. ಅವರೆಲ್ಲೂ ಹೋಗಕ್ ಸಾಧ್ಯ ಇಲ್ಲಲ್ಲ. ಕಳ್ಳರೇ ಆಗಿದ್ರೆ ಅಷ್ಟು ಬೇಗ ಅವರೆಲ್ಲ ಹೋಗಕ್ ಸಾಧ್ಯ? ಇಲ್ಲೇ ಎಲ್ಲೋ ಇರ್ತಾರೆ. ಎಲ್ಲರೂ ಒಂದೊಂದ್ ಕಡೆ ಹುಡುಕ್ಬಿಡೋಣ. ಇಲ್ಲೇ ಎಲ್ಲ ಅಡ್ಕೊಂಡ್ ಕೂತಿರ್ತಾರೆ, ನಾವೆಲ್ಲ ಮನೆ ಬನ್ನಿ. ಹುಡ್ಕೋಣ. ನಾನು ಬಂದೆ. ಏ, ನೀವಿಲ್ಲೇ ಇರಿ. ನೀವಿಲ್ಲೇ ರೀ ಭಾವ. ನಾವ್ ಅಲ್ಲ್ ನೋಡೋಣ ಈ ಕಡೆ ನೋಡಿ. ಏ, ಹುಷಾರಾಗಿರೋ. ಬಾವ, ಹಾ? ನನ್ಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ. ಅಯ್ಯ, ನಾನೇನು ಸ್ಟ್ಯಾಂಡಪ್ ಕಾಮಿಡಿ ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ ಅಂತ ಅನ್ಕೊಂಡ. ಗೆಜ್ಜೆ ಸೌಂಡ್ ಕೇಳಿಸಿದೆ, ನಂಗೂ ಭಯ ಆಗ್ತಿದೆ. ಹ? ಹಾಗಿದ್ರೆ ಇಬ್ರು ಸೇರಿ ಒಂದು ಪ್ಲಾನ್ ಮಾಡೋಣ. ಏನು? ನಾವು ಒಬ್ಬೊಬ್ಬರೇ ಹೋಗೋದು ಬೇಡ, ಇಬ್ರು ಜೊತೆಗೆ ಹೋಗೋಣ. ಏಯ್, ನೀನ್ ಹೋಗು. ಕಳ್ಳ ಅಲ್ಲಿಂದ ಹೇಳ್ಕೊಂಬಂದು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಮಾಮೂಲು ನೋಡ್ಕೋತಾ ಇರ್ತೀನಿ. ನೀನ್ ಹೋಗು, ನಾನು ಇರ್ತೀನಿ, ಹೋಗು. ಎಲ್ಲಾ ಕಡೆ ಹುಡ್ಕುದ್ವಲ್ರಿ, ಎಲ್ಲೂ ಸಿಗ್ತಾ ಇಲ್ಲ ಅಲ್ವಾ? ರೀ. ಏನ್ರಿ ಹೀಗಾಯ್ತು? ಗೃಹ ಪ್ರವೇಶ ದಿನನೇ ಹೇಗೆಲ್ಲ ಆಯ್ತಲ್ಲ. ಏನೂ ಆಗಲ್ಲ, ಸುಮ್ನೆ ಯಾಕ ತಂಕ ಪಟ್ಕೊಂಡ್ಯ? ಆ ಹುಡುಗ ಏನ್ ನೋಡಿದ್ನೋ ಏನ್ ಕತೆನೋ, ಅವ್ನ್ ದೆವ್ವ ಅಂತಾನೆ. ನೀನ್ ನೋಡಿದ್ರೆ ಕಳ್ತನ ಅಂತೀಯ. ತೋ ಇವಾಗ ಯಾವ ಸಾಮಾನು ಹೋಗಿಲ್ಲ ಅಲ್ವಾ ಇಲ್ಲಿವರೆಗೂ? ಇವಾಗ ಒಡವೆ ವಸ್ತ್ರ ಎಲ್ಲಿಕ್ಕಿದ್ಯಾ ನೀನು? ನಮ್ ರೂಮಲ್ಲೇ. ನಮ್ ರೂಮ್ ಅಲ್ವಾ? ಬಾ ಫಸ್ಟ್ ನೋಡ್ಬಿಡೋಣ. ಬಾ. ಬನ್ನಿ. ಇದೇನಕ್ಕ, ಇಲ್ಲಿ ಯಾರು ಕಾಣಿಸ್ತಿಲ್ಲ. ಆ ಕಡೆ ನೋಡೋಣವಾ?